ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಕುಂಭರಾಶಿಯವರ ಗುರುಬಲ ರಹಸ್ಯ ವಿಚಾರಗಳನ್ನು ತಿಳಿಸಲಿದ್ದೇನೆ. ಯಾಕೆಂದರೆ ಈ ಹಿಂದೆ ಬಹಳಷ್ಟು ವಿಡಿಯೋಗಳು ಮಾಡಿದ್ದೇನೆ. ಯಾಕೆಂದರೆ ಕುಂಭರಾಶಿಯವರಿಗೆ ಗುರುಬಲ ಆರಂಭವಾಗಿದೆ. ಗುರುಬಲ ಆರಂಭವಾಗಿದೆ ಅಂದ ತಕ್ಷಣ ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನು ತಿಳಿಸಿರ್ತೇವೆ. ಆ ಗುರುಬಲ ಆರಂಭವಾಗಿದೆ, ಏನೇನು ತೊಂದರೆ ಇಲ್ಲ. ನೀವು ಜ್ಯೋತಿಷ ಕೇಳಲಿಕ್ಕೆ ಹೋದರೂ ಸಹ ನೀವು ಏನೇ ಸಮಸ್ಯೆ ಅಂದರೂ ಗುರುಬಲ ಸ್ಟಾರ್ಟ್ ಆಗಿದೆ ಬಿಡ್ರಿ, ಏನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿರ್ತೀವಿ. ಆದರೂ ಸಹ ಬಹಳಷ್ಟು ಜನ ಕುಂಭರಾಶಿಯವರಿಗೆ ಗುರುಬಲ ಶುರುವಾಗಿ 1 ತಿಂಗಳು 1.5 ತಿಂಗಳು ಎಲ್ಲ ಆಯಿತು. ಬಟ್ ಆದರೂ ಇನ್ನೂ ಆ ಪಾಸಿಟಿವ್ನೆಸ್ ಅಂದರೆ ಗುರುಬಲದ ಸಂಪೂರ್ಣ ಫಲ ಸಿಗ್ತಾ ಇಲ್ಲ ಅನ್ನುವಂಥದ್ದೊಂದು ಕೊರತೆ ಅಥವಾ ಒಂದು ಚಿಂತೆ ಏನಾದ್ರು ಕಾಡ್ತಾ ಇದ್ರೆ ನೀವು ಕುಂಭರಾಶಿಯವರಾಗಿದ್ದು, ಈ ವಿಡಿಯೋ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುಬಲ ಕೆಲಸ ಮಾಡ್ತಾ ಇಲ್ವಾ, ಏನು ಮಾಡಬೇಕು, ಏನು ಮಾಡಿದ್ರೆ ಕುಂಭರಾಶಿಯವರಿಗೆ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ, ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಜೊತೆಗೆ ನೋಡಿ, ಬಹಳ ಮುಖ್ಯವಾಗಿ ನೀವು ಕುಂಭರಾಶಿಯವರಿಗೆ ಗುರುಗ್ರಹ ಧನಾಧಿಪತಿ, ಕುಟುಂಬಾಧಿಪತಿ, ಲಾಭಾಧಿಪತಿ ಆಗಿ ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಮನೆ, ಈಗ ಮಿಥುನ ರಾಶಿಯಲ್ಲಿ ಇದ್ದಾನೆ ಗುರು. ಆದ್ದರಿಂದ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಹಣ, ಲಿಕ್ವಿಡ್ ಕ್ಯಾಶ್, ದುಡ್ಡು ಬೇಕು ಅಂತಾದರೆ ಗುರುವಿನ ಆರಾಧನೆ, ಈ ಗುರುಬಲ ನಿಮ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನೀವು ಕುಂಭರಾಶಿಯವರಾಗಿದ್ದು ಕೌಟುಂಬಿಕ ಸುಖ ಅಂದರೆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗಿ ಸಿಗಬೇಕು ಅಂತಂದರೆ ಗುರು ಬಹಳ ಇಂಪಾರ್ಟೆಂಟ್. ನೀವು ಕುಂಭರಾಶಿಯವರು ಏನೋ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಏನೇ ಮಾಡ್ತಾರೆ, ನಿಮಗೆ ಪ್ರಾಫಿಟ್, ಲಾಭ ಚೆನ್ನಾಗಿ ಆಗಬೇಕು ಅಂದರೆ ಗುರು ಚೆನ್ನಾಗಿ ಕೆಲಸ ಮಾಡಬೇಕು. ಈ ಗುರುಬಲನೇ ನಿಮ್ಗೆ ಭಾಳ ಇಂಪಾರ್ಟೆಂಟ್. ನೀವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ಈ ಗುರುಬಲ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೆ ಧನಾಧಿಪತಿ, ಕುಟುಂಬಾಧಿಪತಿ ಎಲ್ಲ ಸಹ ಗುರುಗ್ರಹನೇ ಆಗಿರ್ತಾನೆ. ಇಷ್ಟಲ್ಲದೆ ನಿಮಗಿನ್ನೂ ಮದುವೆ ಆಗಿಲ್ಲ, ಕುಂಭರಾಶಿಯವರು ಮದುವೆ ಹುಡುಕ್ತಾ ಇದ್ರೆ ಅಂದರೆ ಈ ಗುರುಬಲ ಇದೆ, ಅರ್ಜೆಂಟಾಗಿ ಮದುವೆ ಫಿಕ್ಸ್ ಆಗುತ್ತೆ, ಪ್ರಯತ್ನ ಮಾಡಿ ಅನ್ನಬೇಕು. ಇಲ್ಲ ಮದುವೆ ಆಗಿದೆ, ದಾಂಪತ್ಯ ಕಲಹಗಳಾಗ್ತಾ ಇದೆ, ಸರಿ ಮಾಡ್ಕೋಬೇಕು, ಆಯ್ತು ಕೂತು ಮಾತಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಕೋರ್ಟು ಕಚೇರಿಯಲ್ಲಿ ಸಮಸ್ಯೆ ನಡೀತಾ ಇದೆ, ಬೇರೆ ಯಾವುದೇ ವಿಚಾರಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ, ನಮಗೆ ಕೋರ್ಟಲ್ಲಿ ಜಯ ಸಿಗುತ್ತಾ, ನ್ಯಾಯ ಸಿಗುತ್ತಾ, 100% ಸಿಗುತ್ತೆ, ನೀವೇನು ಯೋಚನೆ ಮಾಡಿಬಿಡಿ, ಗುರುಬಲ ಇದೆ ನಿಮಗೆ, ನೀವೇ ಗೆಲ್ಲೋದು ಅಂತ. ಒಂದು ಸೈಟ್ ತಗೋಬೇಕು, ಅಥವಾ ಒಂದು ಸೈಟ್ ತೊಗೊಂಡಿದ್ದೀರಿ, ಮನೆ ಕಟ್ಟಲಿಕ್ಕೆ ಶುರು ಮಾಡಬೇಕು, ಅಥವಾ ಒಂದು ಜಾಬ್ ಚೇಂಜ್ ಮಾಡಬೇಕು, ಅಥವಾ ಜಾಬೇ ಇಲ್ಲ, ಜಾಬ್ ಸಿಗುತ್ತಾ, ಅಥವಾ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತೀವ, ಏನೇ ಆದರೂ ಕೂಡ ಗುರುಬಲ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿ ನೋಡ್ತೇವೆ. ಅಂಥ ಗುರುಬಲ ಕುಂಭರಾಶಿಯವ್ರಿಗೆ ಇದೆ. ಆದರೂ ಕೂಡ ನೀವು ಕಷ್ಟಪಡ್ತಾ ಇದ್ದೀರಾ, ಅಥವಾ ಸಾಡೆ ಸಾತಿಯ ಕೊನೆಯ ಭಾಗ, ಅದರಿಂದಾಗಿ ಆ ಸಾಡೆ ಸಾತಿಯ ಪ್ರಭಾವ ಏನೋ ನಿಮಗೆ ಒಟ್ಟು ಗುರುಬಲ ಸಂಪೂರ್ಣವಾಗಿ ಸಿಗಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದಾಗ ಗುರುವಿನ ಆರಾಧನೆಯನ್ನು ಯಾವತ್ತೂ ಹೇಗೆ ಏನು ಅನ್ನುವಂಥಕ್ಕಂಥದ್ದು ನೋಡಿ. ಈ ಒಂದು ಅದ್ಭುತವಾದಂತಹ ಡೇಟನ್ನು ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಕ್ಯಾಲೆಂಡ್ರಲ್ಲಿ ರೌಂಡ್ ಮಾಡಿಟ್ಕೊಳ್ಳಿ, ಮೊಬೈಲಲ್ಲಿ ಆ ಡೇಟ್ ಸೇವ್ ಮಾಡಿಟ್ಕೊಳ್ಳಿ. ಅವತ್ತಿನ ದಿವಸ ನಿಮ್ಮ ಕೆಲಸಕ್ಕೊಂದು ರಜಾ ಹಾಕ್ಕೊಂಡ್ರೂ ಪರವಾಗಿಲ್ಲ, ಭಾಳ ಇಂಪಾರ್ಟೆಂಟ್ ದಿವಸ ಅವತ್ತೇ ಗುರು ಪೂರ್ಣಿಮೆ, ಜುಲೈ 10ನೇ ತಾರೀಕು ಗುರುವಾರ. ಯಾಕೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಗುರು ಪೂರ್ಣಿಮೆಯಂದು ನೀವು ಗುರುನ ಆರಾಧನೆಯನ್ನು ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಕುಂಭರಾಶಿಯವರ ಹಲವಾರು ಸಮಸ್ಯೆಗಳು ಪರಿಹಾರವಾಗುತ್ತೆ. ದೋಷಾನ್ ಲಕ್ಷಾನ್ ಪ್ರಹರಂತಿ ಅಂತ 1,00,000 ದೋಷ ಇದ್ದರೂ ಕೂಡ ಒಂದು ಗುರು ದೃಷ್ಟಿ, ಒಂದು ಗುರು ಬಲ, ಒಂದು ಗುರುವಿನ ಅನುಗ್ರಹ ನಿಮಗೆ ಅದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಬಿಡುತ್ತಂತೆ. ಆದ್ದರಿಂದ ನೀವು ಕುಂಭರಾಶಿಯವರಾಗಿದ್ದು ದುಡ್ಡಿನ ಚಿಂತೆ ಇದ್ದರೆ, ವ್ಯಾಪಾರದ ನಷ್ಟ ಚಿಂತೆ ಇದ್ದರೆ, ವಿವಾಹ ದಾಂಪತ್ಯ ಸೌಖ್ಯ, ಸಂತಾನಾದಿ ಯಾವುದೇ ಸಮಸ್ಯೆಗಳಿದ್ದರೆ, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಿದ್ದರೆ, ಆರೋಗ್ಯ ಬಾಧೆ ಇದ್ದರೆ, ನಿಮಗೇನೇ ಸಮಸ್ಯೆಗಳಿರಲಿ, ಗುರುವಿನ ಆರಾಧನೆಯನ್ನು ಈ ಪರ್ಟಿಕ್ಯುಲರ್ ದಿವಸ, ಯಾವತ್ತೂ ಜುಲೈ 10ನೇ ತಾರೀಕು ಗುರುವಾರ ದಿವಸ ಮಾಡಬೇಕು. ಅವತ್ತು ರಜಾ ಹಾಕ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತಂದರೆ ಭಾಳ ಯೋಚನೆ ಮಾಡಿ ಹೇಳಿದಂಥ ಮಾತು. ನೀವು ದೊಡ್ಡದಾದಂತಹ ಗುರು ಸನ್ನಿಧಾನಗಳಿಗೆ ನೀವು ಹೋಗಿಬಿಟ್ಟಿದ್ರೆ ತುಂಬ ಒಳ್ಳೆಯದು. 9 ತಾರೀಕು ರಾತ್ರಿನೇ ಹೊಟ್ಬಿಡಿ, 10ನೇ ತಾರೀಕು ಬೆಳಗ್ಗೆ ಅಲ್ಲಿರ್ಬೇಕು ನೀವು. ಆ ಥರ ಅಂದರೆ ನೀವು ಅವತ್ತಿನ ದಿವಸ ಜುಲೈ 10 ತಾರೀಕು ನೀವು ಹೇಗಾದರೂ ಮಾಡಿ ನೀವು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಇರೋ ಥರ ನೋಡ್ಕೊಳ್ಳಿ, ಅಥವಾ ನೀವು ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋದರೂ ಪರವಾಗಿಲ್ಲ, ಅಥವಾ ಶಿರಡಿಗೆ ಹೋದರೂ ಪರವಾಗಿಲ್ಲ, ಅಥವಾ ತಮಿಳುನಾಡಲ್ಲಿ ಗುರುಸ್ಥಳಂ ಅಂತಿದೆ ಅಲ್ಲಿಗೆ ಹೋದರೂ ಪರವಾಗಿಲ್ಲ. ಇಲ್ಲ ಸಾಗರದಲ್ಲಿ ನಿಮಗೆ ಶ್ರೀಧರ ಸ್ವಾಮಿಗಳ ಒಂದು ಸನ್ನಿಧಾನ ಇದೆ, ಸಾಗರದಲ್ಲಿ
ಸದ್ಗುರು ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಅವ್ರದ್ದು ಆಶ್ರಮ ಇದೆ ವರದಹಳ್ಳಿ, ಅಲ್ಲಿಗೆ ಹೋದರೂ ಪರವಾಗಿಲ್ಲ, ಶೃಂಗೇರಿಗೆ ಹೋದರೂ ಪರವಾಗಿಲ್ಲ. ಈ ಥರ ನಿಮ್ಮ ವಿಶೇಷವಾದ ಗುರು ಸನ್ನಿಧಾನಗಳಿಗೆ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಅಲ್ಲಿಗೆ 10ನೇ ತಾರೀಕು ಬೆಳಗ್ಗೆ ಅಲ್ಲಿರೋ ಥರ ನೋಡ್ಕೊಳ್ಳಿ. ಇವತ್ತು ವಿಶೇಷ ಆರಾಧನೆಗಳಿರುತ್ತೆ, ಅದೆಲ್ಲ ದರ್ಶನ ಮಾಡಿಕೊಂಡು ಆ ಪ್ರಸಾದ ಭೋಜನ ಗುರುವಾರ ಗುರುಪೂರ್ಣಿಮೆ ಗುರು ಸನ್ನಿಧಾನದಲ್ಲಿ ಆ ಗುರುಗಳ ಪ್ರಸಾದ ಭೋಜನವನ್ನು ನೀವು ಮಾಡಿದ್ರಿ ಅಂತಾದರೆ 100% ನಿಮಗೆಲ್ಲ ದೋಷಗಳು ಪರಿಹಾರವಾಗಿ ಗುರುಬಲ ಆ್ಯಕ್ಟಿವೇಟ್ ಆಗಿ ನೀವೇನೇನು ಅನ್ಕೊಂಡಿರ್ತೀರ ಗುರುಬಲದಲ್ಲಿ ಅದಾಗಬೇಕು ಇದಾಗಬೇಕು ಏನೇನೋ ಆಗಬೇಕು ಅಂತ ಅದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ತುಂಬ ಚೆನ್ನಾಗಿ ಗುರುಬಲ ಸಿಗುತ್ತೆ. ಇನ್ನು ಕೆಲವರಿಗೆ ಅದು ಯಾವುದೇ ಸನ್ನಿಧಾನಗಳಿಗೆ ಹೋಗೋಕ್ಕಾಗಿಲ್ವಾ, ನೀವು ಯಾವುದೋ ಒಂದು ಜನಾಂಗಕ್ಕೆ ಸೇರಿರ್ತೀರಲ್ವ, ನೀವು ಯಾವುದೋ ಒಂದು ಕ್ಯಾಸ್ಟ್, ನಿಮ್ಮದು ಯಾವುದೋ ಒಂದು ಜನಾಂಗ ಇರುತ್ತೆ, ನಿಮ್ಮ ಜನಾಂಗಕ್ಕೆ ಒಂದು ಗುರುಮಠ ಅಂತ ಇರುತ್ತೆ. ಆ ನಿಮ್ಮ ಜನಾಂಗದ ಆ ಗುರುಮಠದಲ್ಲಿ ಒಬ್ಬರು ಗುರುಗಳಿದ್ದೇ ಇರ್ತಾರೆ. ಆ ಗುರುಗಳು ನಿಮ್ಮೆಲ್ಲರ ಏಳಿಗೆಗೆ ಅಂದರೆ ಆ ಜನಾಂಗದವರ ಏಳಿಗೆಗೋಸ್ಕರ ಸಂಸಾರ ಸುಖವನ್ನು ಬಿಟ್ಟು ಕಾವಿ ಹಾಕ್ಕೊಂಡು ಸನ್ಯಾಸತ್ವವನ್ನು ತೆಗೆದುಕೊಂಡು ದಿನಕ್ಕೆ ಒಂದೇ ಹೊತ್ತು ಆಹಾರ ಸೇವನೆಯನ್ನು ಮಾಡಿಕೊಂಡು ಶರೀರ ದಂಡನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ ನಿಮ್ಮ ಶ್ರೇಯಭಿವೃದ್ಧಿಗೋಸ್ಕರ, ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ. ಇಡೀ ಸಮಾಜ ಸುಖವಾಗಿರಬೇಕು, ತಮ್ಮ ಸಮಾಜವೆಲ್ಲ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೆ ಅವರು ಕಠಿಣ ತಪಸ್ಸನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಏಳಿಗೆಗೋಸ್ಕರ ಅವರು ಕಠಿಣ ತಪಸ್ಸು ಮಾಡಬೇಕಾದ್ರೆ ನೀವು ಹೋಗಬೇಕಲ್ಲ ಅವ್ರ ಹತ್ರ. ಸೊ ವರ್ಷದಲ್ಲಿ ಈ ಗುರುಪೂರ್ಣಿಮೆ ದಿವಸ ಬಹಳ, ನೀವು ಯಾವತ್ತು ಹೋಗ್ತಿರೋ ಬಿಡ್ತಿರೋ, ಗುರುಪೂರ್ಣಿಮೆಯಂದು ನಿಮ್ಮ ಗುರುಮಠದಲ್ಲಿ ನಿಮ್ಮ ಏಳಿಗೆಗೋಸ್ಕರವಾಗಿ ತಪಸ್ಸು ಮಾಡ್ತಾ ಇರುವ ನಿಮ್ಮ ಗುರುಗಳ ಒಂದು ಪಾದ ಪೂಜೆ ಮಾಡಿಸ್ತಕ್ಕಂಥದ್ದು ನಿಮ್ಮ ಅವಶ್ಯಕತೆ. ಸೊ ನೀವು ಅವತ್ತು ಹೋಗಿ ಅವರಿಗೊಂದು ಪಾದ ಪೂಜೆ ಮಾಡಿ, ಅವರಿಗೆ ಏನಾದರೂ ಒಂದು ಕಾಣಿಕೆ, ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಕಾಷಾಯ ವಸ್ತ್ರ, ಕಾವಿ ಬಟ್ಟೆಯನ್ನು ಕೊಡೋದು, ಅವರಿಗೆ ಏನೋ ಒಂದು ಸಮರ್ಪಣೆ, ಹಣ್ಣು ಅಥವಾ ಕಾಣಿಕೆ ಏನೋ ಒಂದು ಅವರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅವರು ನಿಮಗೆ ಒಳ್ಳೆಯದಾಗಲಪ್ಪ ಅಂತ ಆಶೀರ್ವಾದವನ್ನು ಮಾಡಿದ್ರೆ ಸಾಕು, ನಿಮ್ಮ ಜನ್ಮ ಧನ್ಯ ಆಗ್ತದೆ ಅಂತ. ಸೊ ಆದ್ದರಿಂದ ನಿಮ್ಮ ಗುರುಮಠದ ಗುರುಗಳ ಹತ್ರ ಹೋಗಿ ಪಾದ ಪೂಜೆ ಮಾಡಿದ್ರು ಕೂಡ ಆಗುತ್ತೆ. ಆಯಿತಾ? ಅದನ್ನು ಮಾಡೋಕ್ಕಾಗದೇ ಇರತಕ್ಕಂಥವ್ರು ಏನು ಮಾಡ್ಬೋದು, ಇವಾಗ ನೀವು LKG ಇಂದ PUC ತನಕ ಡಿಗ್ರಿ ತನಕ ಮತ್ತೊಂದು ಮಾಸ್ಟರ್ ಡಿಗ್ರಿ ಏನೋ ಒಂದು ಓದಿರ್ತೀರಲ್ವ, ನಿಮಗೆ ಪಾಠ ಮಾಡಿದ ಗುರು ಇರ್ತಾರಲ್ವ, ನಮಗೆ ಇಂಗ್ಲೀಷ್ ಪಾಠ ಮಾಡಿದವರು ಅಥವಾ ಕನ್ನಡ ಮಾಡಿದವರು ಅಥವಾ ಯಾವುದೋ ಒಂದು ಸೋಷಲು ಅಥವಾ ಸೈನ್ಸ್ ಏನೋ ಒಂದು, ನಿಮಗೆ ಕನ್ನಡ ಪಾಠ ಮಾಡಿದ್ರೆ ನಿಮ್ಮ ಕನ್ನಡ ಮೇಷ್ಟ್ರು ಕೂಡ ಇರ್ಬೋದು. ಪಾಪ ಅವರು ರಿಟೈರ್ಡ್ ಆಗಿ ಎಲ್ಲೋ ಒಂದು ಕಡೆ ಇರ್ಬೋದು, ಒಂದು 60-70 ಆಗಿರ್ಬೋದು ವರ್ಷ. ಅವರಿಗೆ ಫೋನ್ ಮಾಡ್ಕೊಂಡು ಅವ್ರನ್ನ ಭೇಟಿ ಮಾಡಿ ಅವ್ರ ಕಾಲಿ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರಿಗೇನೋ ಒಂದು ಗುರು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ, ಇಂಥ ಕಡೆ ಹಿಂಗೆ ಕೆಲಸ ಮಾಡಿಕೊಂಡು ಹಿಂಗೆ ಬಿಸ್ನೆಸ್ ಮಾಡ್ಕೊಂಡು ಹಿಂಗೆ ಇದೀನಿ ಗುರುಗಳೇ ಆಶೀರ್ವಾದ ಮಾಡಿ ಅಂತಂದರೆ ಅವರು ಒಳ್ಳೆಯದಾಗಲಪ್ಪ ಅಂತ ನಿಮಗೆ ಖುಷಿಯಿಂದ ಆಶೀರ್ವಾದ ಮಾಡಿದ್ರು ಸಾಕು, ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಏನು ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅಪ್ಪ ಅಮ್ಮ ಬಿಟ್ಟರೆ ಗುರುನೇ. ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಂಡ ಮುಖುತಿ. ಬಹಳ ಅದ್ಭುತವಾದಂಥ ವಾಕ್ಯ ಅದು. ಅದರಿಂದ ಆ ಥರ ಗುರುಗಳ ಎಲ್ಲಿದ್ದಾರೆ ಹುಡುಕಿ ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೈಯಿಂದ ಆಶೀರ್ವಾದವನ್ನು ಪಡೆದುಬಿಟ್ರೆ ಅವತ್ತಿನ ದಿವಸ ನಿಮಗೆ ಗುರುಬಲ ಆ್ಯಕ್ಟಿವೇಟ್. ಅಂದರೆ ಆಲ್ರೆಡಿ ಇದೆ ಗುರುಬಲ ಕುಂಭರಾಶಿಯವರಿಗೆ, ಅದು ಕೆಲಸ ಮಾಡ್ತಾ ಇಲ್ಲ, ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಯಾಕೆಂದರೆ ಗುರುಗಳೇ ನಿಮಗೆ ಒಳ್ಳೇದಾಗಲಿ ಅಂತ ಅವ್ರ ಬಾಯಲ್ಲಿ ಬಂತು, ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಿಕ್ತು. ಒಂದು ಅಕ್ಷರ ನಿಮಗೆ ಕಲಿಸಿದ್ರು ಸಹ, ಒಂದು ಅಕ್ಷರ ನಿಮಗೆ ಪಾಠ ಮಾಡಿದ್ರು ಸಹ ಗುರುಗಳೇ. ಸೊ ಅದರಿಂದ ಅಂತಹ ಗುರುಗಳು ನಿಮಗೆ ಇವತ್ತಿನ ಸಹ ನೀವು ಜಾಬ್ ಮಾಡ್ತಾ ಇದ್ದೀರಾ, ನೀವು ಏನೋ ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಏನೋ ಮಾಡ್ತಾರೆ, ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅವತ್ತು ಗುರುಗಳು ನಿಮಗೆ ಬೈದೋ ಹೊಡೆದೋ ಏನೋ ನೀವು ಬುದ್ಧಿ ಕಲಿಸಿದ್ರಿಂದಾಗಿ. ಸೊ ಗುರುವಿನ ಆರಾಧನೆ, ಗುರುಗಳ ಒಂದು ಇದು ಮಾಡಬೇಕು ನೀವು, ಆಯಿತಾ? ಇದನ್ನೂ ಕೆಲವರು ಮಾಡೋಕ್ಕಾಗಲ್ಲ, ಏನೇನೋ ಕಾರಣಗಳು. ಇನ್ನೇನು ಮಾಡ್ಬೋದು ಗುರುಗಳೇ? ನಿಮ್ಮ ಏರಿಯಾದಲ್ಲಿ ನೀವು ದೂರ ಎಲ್ಲೋ ಹೋಗಲ್ಲ, ನಿಮ್ಮ ಏರಿಯಾದಲ್ಲೇ ನೀವು ಎಲ್ಲಿ ಮನೆ ಇರ್ತೀರೋ, ಬಾಡಿಗೆ ಮನೆನೋ ಸ್ವಂತ ಮನೆನೋ, ನಿಮ್ಮ ಏರಿಯಾದಲ್ಲೇ ನಿಮ್ಮ ಹತ್ತಿರದಲ್ಲಿ ಎಲ್ಲರೂ ಒಂದು ರಾಘವೇಂದ್ರ ಸ್ವಾಮಿ ಮಠ ಇರ್ತದೆ. ನೀವು ಗೂಗಲ್ ಮಾಡಿದ್ರೆ ನಿಯರ್ ಬೈ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಸಿಗುತ್ತೆ, ಇಲ್ಲ ಒಂದು ಏನೋ ಸಾಯಿಬಾಬಾ ಟೆಂಪಲ್ ಸಿಗುತ್ತೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಸಿಗುತ್ತೆ. ಸೊ ಮನೆ ಹತ್ತಿರದಲ್ಲಿ ಎಲ್ಲಿ ನಿಮಗೆ ಅದು ಗುರು ಸನ್ನಿಧಾನ ಸಿಗುತ್ತೋ ಅವತ್ತಿನ ಸಹ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಏನೂ ಆಹಾರ ಸೇವನೆ ಮಾಡದೆ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ, ನಮಸ್ಕಾರ, ಅಭಿಷೇಕ, ಅರ್ಚನೆ, ಪೂಜೆ ಏನೋ ಒಂದು ಮಾಡಿ, ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗಂಟು ಕಟ್ಟಿ ಅಲ್ಲಿ ಸಮರ್ಪಣೆ ಮಾಡಿ ಗುರು ಸವನ್ನ ಏನೋ ಒಂದು ಇದಾಗುತ್ತೆ. ನೆನ್ಪಿಟ್ಕೊಳ್ಳಿ, ಅವತ್ತಿನ ದಿವಸ ಉಪವಾಸ ಮಾಡಬೇಕು. ನೀವು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀರಾ ಅಂದರೆ ಅವತ್ತಿನ ದಿವಸ ನೀವು ಖಂಡಿತವಾಗಿ ಉಪವಾಸ ಮಾಡಿ. ಈ BP, ಶುಗರು ಮತ್ತೊಂದೇನೋ ಸಮಸ್ಯೆ ಇರ್ತಕ್ಕಂಥವ್ರು ನಾವು ಅದನ್ನು ಹೇಳೋಕ್ಕಾಗಲ್ಲ. ಆರೋಗ್ಯ ಬಾಧೆ ನಿಮಗಿಲ್ಲ ಅಂದರೆ ಖಂಡಿತವಾಗಿ ಅವತ್ತು ಒಂದು ಉಪವಾಸ ಮಾಡಿ, ಒಂದು ಹೊತ್ತಾದರೂ ಸಂಪೂರ್ಣ ಉಪವಾಸ ಮಾಡಿ. ಇನ್ನು ಮಿಕ್ಕಿದ 2 ಹೊತ್ತುಗಳಲ್ಲಿ ಬೇಕಾದ್ರೆ ಆಹಾರ ಸೇವನೆ ಅಂದರೆ ಹಾಲು, ಹಣ್ಣು, ಗೋಧಿ ಪದಾರ್ಥಗಳು. ಬಟ್ ಇಡೀ ದಿನ ನೀವು ನಾನ್ ವೆಜ್ ತಿನ್ನಂಗಿಲ್ಲ, ಇಡೀ ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಅದು ನೆನ್ಪಿಟ್ಕೊಳ್ಳಿ. ಹಾಲು, ಹಣ್ಣು, ಗೋಧಿನಲ್ಲಿ ಚಪಾತಿ ಮಾಡ್ತಾರೆ, ಚಪಾತಿಗೆ ಪಲ್ಯಕ್ಕೆ ಮಾಡ್ಬೋದು, ಪಲ್ಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು. ಚಟ್ನಿ ಮಾಡ್ಬೋದು, ಚಟ್ನಿಗೆ ಬೆಳ್ಳುಳ್ಳಿ ಹಾಕ್ಬಾರ್ದು, ನೆನ್ಪಿಟ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು. ಉಪ್ಪಿಟ್ಟು ಮಾಡ್ಕೋಬೋದು, ಉಪ್ಪಿಟ್ಟಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು.
ಸೊ ಆ ಥರ ತಮೋಗುಣ ಪ್ರಧಾನವಾದ ಆಹಾರಗಳನ್ನು ತ್ಯಜಿಸಿ ಒಂದು ಹೊತ್ತು ಉಪವಾಸ ಮಾಡಿ ಹಾಲು ಹಣ್ಣು ಇತ್ಯಾದಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ ಗುರುವಿನ ಧ್ಯಾನದಲ್ಲಿ ಅವತ್ತಿನ ದಿವಸ ಕಳೆದ್ರು ಕೂಡ ತುಂಬ ಅನುಕೂಲ ಆಗುತ್ತೆ. ಸ್ತೋತ್ರಮಾಲಾ ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಆಂಡ್ರಾಯ್ಡ್ ಮೊಬೈಲಲ್ಲಿ. ಅದರಲ್ಲಿ ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡಿ, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನೆ ಮಾಡಿ. ನಿಮಗೆ ಏನಾಗುತ್ತೋ ಆ ಥರ ಗುರುವಿನ ಆರಾಧನೆ ಅವತ್ತಿನ ದಿವಸ ಮಾಡಿದಷ್ಟು ನಿಮಗೆ ಅನುಕೂಲ, ಒಳ್ಳೆಯದು. ಗುರುವಿನ ಆರಾಧನೆ ಮಾಡಿದ್ರೆ ಈ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಇದೆಲ್ಲದ್ರ ಜೊತೆಗೂ ಇನ್ನೂ ಒಂದು ವಿಶೇಷವಾದ ಪವರ್ಫುಲ್ ಆಗಿರತಕ್ಕಂಥ ಒಂದು ಪರಿಹಾರ ನಿಮಗೆ ಬೇಕು ಅಂತಾದರೆ, ಆ ವಿಶೇಷ ಅಂದರೆ ಕುಂಭರಾಶಿಯವರ ಗುರುಬಲ ಆಕ್ಟಿವೇಟ್ ಆಗಿ ತುಂಬ ಚೆನ್ನಾಗಿ ನಿರ್ವಿಘ್ನವಾಗಿ ನಿಮಗೆ ಗುರು ಅನುಗ್ರಹವಾಗಬೇಕು ಅಂದರೆ ಆ ಗುರು ಪೂರ್ಣಿಮೆಯ ದಿವಸವೇ ವಿಶೇಷವಾದ ಆರಾಧನೆ ಮಾಡಬೇಕು. ವೈದಿಕವಾದ ಒಂದು ವೇದಗಳ ಒಂದು ವಿಶೇಷವಾದ ಆರಾಧನೆ ಏನಪ್ಪ ಅದು ಅಂತಂದರೆ, ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ, ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ ಏನೋ ನಮ್ಗೆ ಒಟ್ಟಾಗಿ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನೋ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡೋರು ಬಂಗಾರಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧೆಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕೆ ಅದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಆಗ್ತದೆ. ಸೊ ನಿಮಗೆಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದುಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ
ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗನ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರು ಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.